ವಿಷ ಇದ್ರೆ ಈ ವಿಷ ಕಟ್ಟಡಿಗೆ ಮೈಯೆಲ್ಲ ವಿಷ. ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಅಂತಸ್ತಿಲ್ವಾ, ಎಲ್ಲ ಇದೆ. ನನಗೆ ಬೇಕಾಗಿರೋ ಸುಖ, ಶಾಂತಿ, ನೆಮ್ಮದಿಯಿಂದ ಅದು ಸಿಗಬೇಕಾದ್ರೆ ಆ ಕಾವೇರಿ ನನ್ನ ಒಳಗ್ಬೇಕು. ಆದ್ರೆ ಅವಳು ನನ್ನ ಪ್ರೀತಿ ತಿರಸ್ಕಾರ ಮಾಡಿ ಆ ಬಡ ಬೇಕಾರಿ ರಾಜವನ್ನ ಮದುವೆಗೆ ಸುಖವಾದ ಸಂಸಾರ ಮಾಡಬೇಕಲ್ಲ. ಮಾಡಿ ಅದು ಹೇಗೆ ಸುಖವಾದ ಜೀವನ ಸಾಗಿಸ್ತಾಳೋ ಅಂತ ನಾನು ನೋಡ್ತೀನಿ. ರಾಜೀವ, ನಾನು ಕಂಡಿಟ್ಟ ಹೆಣ್ಣನ್ನ ನೀನ್ ಮದುವೆಗೆ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚಿದೀಯ. ಈ ನನ್ನ ಸೇಡು ಸಾಮಾನ್ಯವಾದ ಸೇಡಲ್ಲ. ಒಂದಲ್ಲ ಒಂದು ದಿನ ಜ್ವಾಲಾಮುಖಿಯಾಗಿ ನಿನ್ನನ್ನು ನಿನ್ನ ಸಂಸಾರ ಓಡಿಸುವುದೇ ಬಿಡೋದಿಲ್ಲ. ಬರ್ತೀನಿ, ನೀವಿದ್ದರಿಗೆ ನಾನೇ ಬರ್ತೀನಿ. ನನ್ನ ಸೇಡನ್ನ ತೀರಿಸ್ಕೊಳ್ತೀನಿ. ಯಾಕಂದ್ರೆ ಈ ವಿಷ ಕಟ್ಟರಿಗೆ ಗೊತ್ತಿರುವುದು ಒಂದೇ ಒಂದು ಕೇಳಿ ಪಡೆಯೋದು, ಸಿಗದಿದ್ರೆ ಕಿತ್ಕೊಂಡು ತಿನ್ನೋದು. ಹೇಗಾದ್ರೂ ಸರಿ, ಒಟ್ಟಿನಲ್ಲಿ ಆ ಕಾವೇರಿ ನನ್ನವಳಾಗ್ಬೇಕು, ನನ್ನವಳಾಗ್ಲೇಬೇಕು. Hello, Mr. Vishkaka. How are you? I'm fine. What about you? I'm also fine. Everything okay. ನಾನು ನಿನ್ನ ಹತ್ರ ಮುಖ್ಯವಾಗಿ ಒಂದು ವಿಷಯ ಮಾತಾಡಬೇಕಾಗಿದೆ. ಮಾತಾಡಿ. ಯಾರು ಬೇಡ ಅಂತಾರೆ? ನಾನಂತೂ ನಿನ್ನೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಜೊತೆ ಕೊನೆಯವರೆಗೂ ಇರುವವಳು ನೀನೊಬ್ಬಳೆ. ನಾನು ಯಾವುದೇ ಕೆಲಸ ಮಾಡಿದ್ರು ನೀನು ನನ್ನ ಕೈಗೆ ಹೋಗಬೇಕು ಅಷ್ಟೇ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಕೈ ಬಿಡದಿದ್ರೆ ಅಷ್ಟೇ ಸಾಕು. ನೀನು ನನ್ನನ್ನು ಪಡೆಯಬೇಕಾದ್ರೆ ನನ್ನದಾಗಿ ಒಂದು ಮುಖ್ಯವಾದ ಕೆಲಸ ಮಾಡಬೇಕು. ಅದೇನಂತ ಹೇಳಿ, ಕಿಟಕಿ ಹೊಡೆದ್ರೆ ಮಾಡಿ ಮುಗಿಸ್ತೀನಿ. ಈಗ ನಾನು ಹೇಳುವ ಕೆಲಸ ಚಿಕ್ಕ ಹೊಡೆಯಷ್ಟರಲ್ಲಿ ಮಾಡಿ ಮುಗಿಸೋ ಕೆಲಸ ಅಲ್ಲ. ಸದ್ಯ ನೀನು ಬೇರೊಬ್ಬನ ಹೆಂಡತಿ ಆಗ್ಬೇಕು. ಬರೀ ನೆಪಕ್ಕೆ ಮಾತ್ರ ಮತ್ತೊಬ್ಬನ ಹೆಂಡತಿ ಆಗಿರ್ಬೇಕು. ಹೌದು, ನಾನು ನನ್ನ ಸೇಡನ್ನ ಸಾಧಿಸ್ಬೇಕಾದ್ರೆ ನೀನು ನನ್ನ ತಾಳವಾಗಿರ್ಬೇಕು. ನನ್ನ ಪ್ರೀತಿ ತಿರಸ್ಕಾರ ಮಾಡಿ ಆ ಬಡ ಬಿಕಾರಿ ಕೈ ಹಿಡಿದಿದ್ದಾಳಲ್ಲ ಕಾವೇರಿ, ಮುಂದೆ ಬಂದ ತರನಾದ್ರೂ ನಾನು ಅನುಭವಿಸಲೇಬೇಕು. ನೀವು ಅವಳ ಮನ ಒಲಿಸ್ಕೊಳ್ಳೋದಕ್ಕೂ ನಾನು ಬೇರೆದರ ಮದುವೆಯಾಗಲು ಏನು ಸಂಬಂಧ ಇದೆ ನಾವಿನಿ, ಸಂಬಂಧ ಇದೆ. ನೀನು ರಾಜೀವನ ತಮ್ಮ ರವಿನ ಮದುವೆ ಆಗ್ಬೇಕು, ನಾನು ನಿನ್ನಣ್ಣನಾಗಿ ನಟಿಸ್ಬೇಕು. ಅಂದಾಗ ಮಾತ್ರ ನಾವಿಬ್ಬರ ಮನೆಗೆ ಹೋಗಲು ದಾರಿ ಸುಗಮವಾಗಿ ಸಾಗುತ್ತೆ. ನನ್ನನ್ನು ಬಿಟ್ಟಿರುವಂತ ನೀನು ಯಾರೇ ಹೇಳಿದ್ರು, ನಿನ್ನ ಅಣ್ಣನಾಗಿ ನಾನು ಆಗಾಗ ಮನೆಗೆ ಬರ್ತಾ ಇರ್ತೀನಿ. ಸಮಯ ಸಿಕ್ಕಾಗೆಲ್ಲ ನೀನು ಕಾಣಿಸೋದೇ ಇರ್ತೀನಿ. ಅದು ಅಂತೆ ನಾವಿಬ್ರು ಅಣ್ಣ ತಂಗಿಯಾಗಿ ನಟಿಸೋದ್ರಿಂದ ಆ ಮನೆಯಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಹೇಗಿದೆ ನನ್ನ ಪ್ಲಾನ್? ಚೆನ್ನಾಗಿದೆ, ಆದ್ರೆ ಮನಸ್ಸಲ್ಲಿ ಪ್ರೀತಿಸಿದ ನಿಮ್ಮನ್ನು ಬಿಟ್ಟು ಬೇರೆಯವರ ಮದುವೆ ಆಗಲು ನನ್ನಿಂದ ಸಾಧ್ಯವಿಲ್ಲ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಚಿನ. ನೀನು ವಯಸ್ಸಿದಾಗ ನಾನಂತೂ ನಿನ್ ಕಣ್ಣು ಮುಂದೆ ಆದ್ರೂ ನಿಮ್ಮನ್ನು ಮದುವೆ ಆಗ್ಬೇಕಾದ ನಾನು ಮನಸ್ಸಿಲ್ಲದವರ ಜೊತೆ ಸಂಚಿಸಲು ಸಾಧ್ಯವೇ ಇಲ್ಲ. ನೋಡ್ದಾಗ್ರಿ, ನಾನು ಬೇಕಾದ್ರೆ ನನಗಾಗಿ ನೀನು ಈ ಕೆಲಸ ಮಾಡಲೇಬೇಕು. ಇಲ್ಲವಾದ್ರೆ ಇವತ್ತೆ ಈ ಕ್ಷಣವೇ ನನ್ನನ್ನ ಮರಿಬೇಕಾಗುತ್ತೆ. ನೀವಿಲ್ಲದ ಈ ಪ್ರಪಂಚವನ್ನ ಬೇಡವೇ ಬೇಡ. ಒಂದೊಂದು ವಿಷಯ ಕೊಟ್ಬಿಡಿ. ನಾನು ನಿನ್ನನ್ನು ಮರಿಬಾರ್ದಿದ್ರೆ ನೀನು ಈ ಕೆಲಸ ಮಾಡಲೇಬೇಕು. ಮಾಡ್ತೀನಿ, ಆಮೇಲೆ ನೀವು ನನ್ನ ಕೈ ಬಿಟ್ರೆ ನಿನ್ನ ಕಾಲಕ್ಕೆ ತಕ್ಕಂತೆ ಗುರಿ ನೀರಂತ ಹೆಣ್ಣನ್ನು ನಾನು ಕೈ ಬಿಡಲು ಸಾಧ್ಯವೇ ಇಲ್ಲ. ಸದ್ಯ ನೀನು ರವಿ ಓದ್ತಾ ಇರಬಹುದು. ಮಂಗಳೂರಿಗೆ ಹೋಗಿ ಹೇಗಾದ್ರೂ ಮಾಡಿ ಅವಳನ್ನ ನಿನ್ನ ಬುಟ್ಟಿಯಲ್ಲಿ ಹಾಕೊಳ್ತೇನೋ ನಂಬಿಕೆ ನನ್ನಲ್ಲಿದೆ. ಇವತ್ತೇ ರಿಜಿಸ್ಟರ್ ಮ್ಯಾರೇಜ್ ಆಗಿ ನಿಮ್ಮನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ.